ದೂತ ಸಮೀರ್ ಲ್ಯಾಪ್ಟಾಪ್ನಲ್ಲಿ ಏನಿದೆ? ಅಡಗಿದೆಯಾ ಮಹಾರಹಸ್ಯ? ಎಸ್ಐಟಿ ವಶದಲ್ಲಿ ಸಮೀರ್ ಲ್ಯಾಪ್ಟಾಪ್ ಅಡಗಿದೆಯಾ ಮಹಾರಹಸ್ಯ? ದೂತ ಸಮೀರ್ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದ ಬಿಗ್ ಪಾಯಿಂಟ್. ಸಮೀರ್ MD ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಮೀರ್ MD ಆ ಒಂದು ವಿಡಿಯೋ, ಆ ಒಂದು ದೂತ ಎನ್ನುವಂತಹ ಚಾನಲ್ಲು, ಆ ಒಂದು ಸತ್ಯ ಅಂತ ಹೇಳಿ ಶುರು ಮಾಡಿದಂತಹ ಸಮೀರ್ MD ಈಗ ಕುತ್ತಿಗೆಗೆ ಬಂದಿದೆ. ದೂತ ಸಮೀರ್ ಲ್ಯಾಪ್ಟಾಪ್ ನಲ್ಲಿ ಏನಿಲ್ಲ ಅಡಗಿದೆಯಾ ಮಹಾರಹಸ್ಯ? SIT ವಶದಲ್ಲಿ ಸಮೀರ್ ಲ್ಯಾಪ್ಟಾಪ್ ಅಡಗಿದೆಯಾ ಮಹಾರಹಸ್ಯ? ನಿನ್ನೆ ವಿಚಾರಣೆ ಆಗಮಿಸಿದಂತಹ ವೇಳೆ ಸಮೀರ್ ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಲ್ಯಾಪ್ಟಾಪ್ ಜೊತೆಗೆ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಸಹ SIT ತನಿಖಾ ತಂಡ ವಶಕ್ಕೆ. ಎಡಿಟಿಂಗ್ ಸಾಫ್ಟ್ವೇರ್, AI ಟೂಲ್ಸ್ ಬಿಟ್ರೆ ಬೇರೆ ಏನು ಕಂಡು ಬಂದಿಲ್ಲ. ಉಳಿದ ಯಾವ ಮಹತ್ವದ ದಾಖಲೆಯೂ ಕೂಡ ಲ್ಯಾಪ್ಟಾಪ್ ನಲ್ಲಿ ಕಂಡು ಬಂದಿಲ್ಲ. ಯಾವುದಾದ್ರೂ ದಾಖಲೆಗಳನ್ನ ನಾಶ ಮಾಡಲಾಗಿದೆಯಾ ಗೊತ್ತಿಲ್ಲ. ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಹಿಂಗೆ ಮುಂದಾಗಿರುವಂತಹ ಎಲ್ಲಾ ವಿಚಾರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತಹ SIT ತನಿಖಾ ತಂಡ. ವೀಕ್ಷಕರೇ, ಸಮೀರ್ MD ಬಗ್ಗೆ ಮಾತನಾಡ್ತಾ ಇದ್ದೆ ನಾನು. ಸಮೀರ್ MD ಆತ ಒಬ್ಬನೇ ಸೋಷಿಯಲ್ ಮೀಡಿಯಾವನ್ನ ಹಿಡಿದು ನಿಲ್ಲಿಸ್ಕೊಂಡಿದ್ದ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಒಂದು ಸಮರ ಶುರುವಾಗಿತ್ತು. ಎಲ್ಲಿಂದ ದಾಖಲೆಗಳನ್ನ ತಂದೆ ಅಂತ ಹೇಳಿ 4 ಯೂಟ್ಯೂಬ್ ಚಾನೆಲ್ಸ್ಗಳು ಕೇಳಿದಾಗ ಮಟ್ಟಣ್ಣನ ಹೊರತು ತಿಮರ ಹೊಡಿದು ಒಂದೊಂದು 2-3 ಗಂಟೆ ಎಲ್ಲ ನೋಡಿದೀನಿ ಅವರ ಮಾತುಗಳನ್ನ, ಭಾಷಣಗಳನ್ನ ಅಂತ ಹೇಳಿ ಸಮೀರ್ ಅವರು ಹೇಳಿಕೊಂಡಿದ್ದದ್ದು. AI ಟೂಲ್ಸ್ ಅನ್ನ ಉಪಯೋಗಿಸಿಕೊಂಡು ಧೂತ ಅಲ್ಲ ಧೂರ್ತ ಸಮೀರು ಅಂತ ಹೇಳಿ ಈಗ ಸಾಬೀತಾಗಿರುವಂಥದ್ದು. ಸೊ ಸಮೀರು AI ಟೂಲ್ಸ್ಗಳನ್ನ ಬಳಕೆ ಮಾಡ್ಕೊಂಡು ಮಾಡಿದ್ದು ವಿಡಿಯೋ, ಸಾಕ್ಷ್ಯಗಳನ್ನ ಇಟ್ಟು ಮಾತನಾಡಿ ಅಂತ ಯಾರೊಬ್ರು ಕೂಡ ಪ್ರಶ್ನೆಯನ್ನ ಮಾಡಿಲ್ಲ. ತುಂಬಾ ತಿಳುವಳಿಕೆ ಇದ್ದಂತಹ ಜನರು ಸಾಕಷ್ಟು ಜನ ಮಾತನಾಡಿದ್ದಾರೆ. ಸಾಕ್ಷಿ ತೋರಿಸು ಫಸ್ಟ್ ಅಂತ. ಆತವ್ರದವರಿಗೆಲ್ಲ ಏನ್ ಹೇಳಿದ್ರು ಗೊತ್ತಾ? ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ಮಾತನಾಡ್ತಾ ಇರುವಂತವ್ರು, ಸತ್ಯಾಸತ್ಯತೆಗಳು ಬೇಡ ಇವರಿಗೆ, ಸಾಕ್ಷಿ ಕೊಡ್ರು ಅಂತಂದ್ರೆ ನಾವು ಬೇರೆ ತರ, ಪೇಮೆಂಟ್ ಬಂದಿದೆ, ಪೇಮೆಂಟ್ ರಿಸೀವ್ಡ್ ಅಂತ ಸಾಕ್ಷ್ಯ ತೋರಿಸಿ ಅಂದ್ರೆ, ಈತ ಹೇಳಿರುವಂತಹ ಕಥೆಗಳನ್ನ ನಂಬಿಕೊಂಡು ಸಾಕಷ್ಟು ಜನ ಮಂಗ ಆಗಿದ್ದು ಕೂಡ ಉಂಟು. ಆದರೆ ಈಗ ಆ ಪ್ರಶ್ನೆಯೇ ಬೇಡ ನಮಗೆ. ಈಗ ಆಗಿರೋ ಕತೆ ಹೇಳ್ಬಿಡೋಣ. SIT ತನಿಖಾ ತಂಡ ಸಮೀರ್ನ ಕರೆಸಿ ಲ್ಯಾಪ್ಟಾಪ್ ಕೊಡು ಅಂತ ಕೇಳುತ್ತೆ. ಲ್ಯಾಪ್ಟಾಪ್, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಎಲ್ಲ ಅಂತ ತಗೊಳತ್ತೆ. ನೋಡಿದ್ರೆ ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳು ಬಿಟ್ರೆ, AI ಟೂಲ್ಸ್ ಬಿಟ್ರೆ ಮತ್ತೇನೂ ಇಲ್ಲ. ಅಲ್ಲ, ಗೊತ್ತಿರುತ್ತಲ್ಲ ಹೆಂಗೆ ಡಿಲೀಟ್ ಮಾಡಬೇಕು, ಎಲ್ಲಿ ಡಿಲೀಟ್ ಮಾಡಬೇಕು, ಎಲ್ಲಿ ಡಿಲೀಟ್ ಮಾಡಿದ್ರೆ ಏನಾಗ್ತವೆ, SIT ತನಿಖಾ ತಂಡ ಯಾರನ್ನೆಲ್ಲ ವಿಚಾರಣೆ ಮಾಡುತ್ತೆ, SIT ತನಿಖಾ ತಂಡ ಯಾವ ರೀತಿ ಹಿಂದೆ ಬಿದ್ದಿದೆ ಎಲ್ಲ ಗೊತ್ತಾಗುತ್ತಲ್ಲ ಅಲ್ವಾ? ಎಲ್ಲ ಗೊತ್ತಾದ ಮೇಲೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಇಲ್ಲ ಸಾಕ್ಷ್ಯಗಳೇ ಇಲ್ಲದೆ ಇರಬಹುದು, ಯಾರಿಗ್ ಗೊತ್ತು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.